everyone. This is Dr. Mamta Bannur, Assistant Professor, Government First Grade Degree College, Jhalki. Today, in that we will be dealing with structure of mutual funds in India. As you all know, in the last class, we have dealt with the advantages of investing in mutual fund. In today's class, we will deal with the structure of mutual funds in India. So, at the end of this session, the students will be able to understand the structure of mutual funds and its players who are working in India. So, in India, mutual fund is three-tier structure. Three-tier structure ಅಂತಂದರೆ ಮ್ಯೂಚುವಲ್ ಫಂಡ್ಸನ್ನ ಒಂದು ರಚನೆ ಏನಿದೆ ಅದು ಮೂರು ಹಂತದಲ್ಲಿದೆ. ಮೂರು ಹಂತಗಳಲ್ಲಿ ಅಥವಾ ಮೂರು ಸ್ಟೇಜಸ್ಗಳಲ್ಲಿ ಅಂತ ಹೇಳಬಹುದು. ರೈಟ್, ಇವರಲ್ಲಿ ಸ್ಪಾನ್ಸರ್ಸ್, ಟ್ರಸ್ಟೀಸ್ ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂತ ಬರ್ತದೆ. ಸೊ ಮ್ಯೂಚುವಲ್ ಫಂಡ್ಸ್ನಲ್ಲಿ ಬರೀ ಬ್ಯಾಂಕ್ಸು ಅಥವಾ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಷ್ಟೇ ಇರಲಾರ್ದೆ ಬೇರೆ ಪ್ಲೇಯರ್ಸ್ ಕೂಡ ಇರ್ತಾರೆ. ಈ ಎಲ್ಲ ಪ್ಲೇಯರ್ಸು ವಾಚ್ ಡಾಗ್ ಆಗಿ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅಂಡರ್ನಲ್ಲಿ ಇವರು ವರ್ಕ್ ಮಾಡ್ತಾರೆ. ಸೊ ಇವರೆಲ್ಲರೂ ಏನು ಮಾಡ್ತಾರೆ, 1996 ರೆಗ್ಯುಲೇಷನ್ ಪ್ರಕಾರ ಸ್ಪಾನ್ಸರ್ಸ್, ಟ್ರಸ್ಟೀಸ್, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಮತ್ತು ಬೇರೆ ಪ್ಲೇಯರ್ಸ್, ಅದರ್ ಪ್ಲೇಯರ್ಸ್ ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಒಂದು ಸೆಬಿಯ ಒಂದು ನಿರ್ದೇಶನದ ಮೇರೆಗೆ ಕೆಲಸವನ್ನು ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ದ ಸ್ಟ್ರಕ್ಚರ್ ಆಫ್ ವಿ ಹ್ಯಾವ್ ದ ಸ್ಪಾನ್ಸರ್ ಕೆಳಗಡೆ ಟ್ರಸ್ಟಿ ಮತ್ತು ಎ ಎಮ್ ಸಿ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಬರ್ತದೆ. ಸೊ ಆಮೇಲೆ ದೆರ್ ಇಸ್ ಕಸ್ಟೋಡಿಯನ್ ಅಂತ ಇರ್ತಾರೆ. ಆಮೇಲೆ ಆರ್ ಟಿ ಎ ಅಂತ ಇರ್ತಾರೆ. ಆರ್ ಟಿ ಎ ಅಂತಂದರೆ ರಿಜಿಸ್ಟರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ಸ್ ಅಂತ ಇರ್ತಾರೆ. ಆಮೇಲೆ ಬ್ರೋಕರ್ಸ್ ಇರ್ತಾರೆ, ರೈಟ್, ಆಡಿಟರ್ಸ್ ಇರ್ತಾರೆ ಮತ್ತು ಬ್ಯಾಂಕರ್ಸ್ ಕೂಡ ಇರ್ತಾರೆ. ದೀಸ್ ಆರ್ ಆಲ್ ಬ್ರೋಕರ್ಸ್, ಆಡಿಟರ್ಸ್ ಮತ್ತು ಬ್ಯಾಂಕರ್ಸನ್ನು ಅದರ್ಸ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಮೂರು ಸ್ಟೇಜಸ್ ಯಾವ್ಯಾವುದು ಇಂಪಾರ್ಟೆಂಟ್ ಅಂದರೆ ಸ್ಪಾನ್ಸರ್ಸ್, ಟ್ರಸ್ಟೀಸ್ ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಲೆಟ್ ಅಸ್ ಸಿ ದ ಸ್ಟ್ರಕ್ಚರ್ ಆ್ಯಂಡ್ ದ ಫಂಕ್ಷನ್ ಆಫ್ ದೀಸ್ ತ್ರೀ ಪ್ಲೇಯರ್ಸ್. ಸೊ ಫಸ್ಟ್ ಆಫ್ ಆಲ್ ಬರೋದು ಯಾರು ಅಂತಂದರೆ ಸ್ಪಾನ್ಸರ್ಸನ್ನು ನಾವು ಕನ್ನಡದಲ್ಲಿ ಪ್ರಾಯೋಜಕರು ಅಂತ ಕೂಡ ಕರಿತೀವಿ. ಸೊ ಹೂ ಈಸ್ ಅ ಸ್ಪಾನ್ಸರ್? ಸ್ಪಾನ್ಸರ್ ಈಸ್ ಅ ಪರ್ಸನ್ ಆರ್ ಎಂಟಿಟಿ ಹೂ ಸೆಟ್ಸ್ ಅಪ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಟು ಜನರೇಟ್ ಇನ್ಕಮ್ ಥ್ರೂ ಫಂಡ್ ಮ್ಯಾನೇಜ್ಮೆಂಟ್. ಸೊ ಮ್ಯೂಚುವಲ್ ಫಂಡ್ಸ್ನಲ್ಲಿ ಪರಸ್ಪರ ನಿಧಿಯಲ್ಲಿ ಅದನ್ನು ಸೆಟಪ್ ಮಾಡಿಕೊಂಡು ಅದರಿಂದ ಇನ್ಕಮ್ ಜನ್ರೇಟ್ ಮಾಡ್ತಾನೆ. ಹೆಂಗೆ ಇನ್ಕಮ್ ಜನ್ರೇಟ್ ಮಾಡ್ತಾರೆ ಅಂದರೆ ಒಂದು ನಿಧಿ ನಿರ್ವಹಣೆಯಿಂದ ಇನ್ಕಮನ್ನು ಜನರೇಟ್ ಮಾಡ್ತಾರೆ. ಒಂದು ಮ್ಯೂಚುವಲ್ ಫಂಡ್ಸನ್ನು ಸ್ಪಾನ್ಸರ್ ಮಾಡಿಬಿಟ್ಟು ಅದರಿಂದ ಜನರಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಹೇಳಿ ಅವ್ರನ್ನ ಪ್ರೇರೇಪಿಸಿ ಅವ್ರ ಕಡೆಯಿಂದ ಸೇವಿಂಗ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದರಿಂದ ಇನ್ಕಮ್ ಜನರೇಟ್ ಮಾಡ್ತಾರೆ ಸ್ಪಾನ್ಸರ್ಸ್. ಸೊ ಅವ್ರದ್ದು ಡ್ಯೂಟಿ ಏನು ಅಂತಂದರೆ ಫಸ್ಟ್ ಆಫ್ ಆಲ್ ವಾಟ್ ದೇ ಡೂ ಇಸ್ ದೇ ಅಪ್ರೋಚ್ ಸೆಬಿ. Once the mutual funds gets approved, then they create a trust. ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡ್ತಾರೆ. ಟ್ರಸ್ಟನ್ನು ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ 1882 ಅಂಡರ್ನಾಗ ಕ್ರಿಯೇಟ್ ಮಾಡಿ ಅದನ್ನು
ಸೆಬಿ ಅಂಡರ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಸ್ಪಾನ್ಸರ್ ಇದ್ದವನು ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡಿ ಅದನ್ನು ಸೆಬಿ ಕಡೆಯಿಂದ ರಿಕಗ್ನಿಷನ್ ಮಾಡಿಕೊಳ್ಳೇಬೇಕು. ಫಸ್ಟ್ ಆಫ್ ಆಲ್ ಒಂದು ಅದೇನು ಮ್ಯೂಚುವಲ್ ಫಂಡ್ ಸ್ಕೀಮ್ ಇದೆ, ಆ ಮ್ಯೂಚುವಲ್ ಫಂಡ್ ಸ್ಕೀಮನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಥವಾ ಅದರದ್ದು ಅಪ್ರೂವಲ್ ತೊಗೋಬೇಕು. ಆಮೇಲೆ ಸೆಕೆಂಡ್ ಒನ್ ಏನು ಮಾಡಬೇಕು ಅಂತಂದರೆ ಒಂದು ಟ್ರಸ್ಟನ್ನು ಕ್ರಿಯೇಟ್ ಮಾಡಿ, ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ 1882 ಅಂಡರ್ ಕ್ರಿಯೇಟ್ ಮಾಡಿ ಅದನ್ನು ಸೆಬಿ ಅಂಡರ್ ರಿಜಿಸ್ಟ್ರೇಷನ್ ಮಾಡಬೇಕು. ಒನ್ಸ್ ಟ್ರಸ್ಟ್ ಕ್ರಿಯೇಟ್ ಆಗಿ ರಿಜಿಸ್ಟ್ರೇಷನ್ ಆದ ಕೂಡಲೇ ನೆಕ್ಸ್ಟ್ ಜಾಬ್ ಇಸ್ ಒಂದು AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇದು ಒಂದು ಕಂಪನಿ, ರೈಟ್? ಸೊ ಇದನ್ನು ಕಂಪನೀಸ್ ಆ್ಯಕ್ಟ್ 1956 ದಿ ಅಮೆಂಡೆಡ್ ಆ್ಯಕ್ಟ್ 2013 ಅದರ ಪ್ರಕಾರ ಒಂದು ಕಂಪನೀಸ್ ಆ್ಯಕ್ಟ್ ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು, ಒಂದು ಕಂಪನಿಯನ್ನು ಫಾರ್ಮ್ ಮಾಡಬೇಕು, ರೈಟ್? ಸೊ ದಿಸ್ ಇಸ್ ದ ಡ್ಯೂಟಿ ಆಫ್ ಸ್ಪಾನ್ಸರ್. ಸೊ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ, ಯಾರು ಸ್ಪಾನ್ಸರ್ ಆಗ್ಬೋದು, ಹೂ ಕ್ಯಾನ್ ಬಿ ಅ ಸ್ಪಾನ್ಸರ್. ಎವ್ರಿ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಕೆನಾಟ್ ಬಿ ಅ ಸ್ಪಾನ್ಸರ್. ಎವ್ರಿ ಇಂಡಿವಿಜುವಲ್ ಆರ್ ಲೇಮ್ಯಾನ್ ಪರ್ಸನ್ ಕೆನಾಟ್ ಬಿ ಅ ಸ್ಪಾನ್ಸರ್. ಅವನಿಗೆ ಕೆಲವೊಂದು ಕ್ರೈಟೇರಿಯಾ ಇದೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ, ಕೆಲವೊಂದು ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ. ಸೊ ಅವ್ನು ಮಾತ್ರ ಸ್ಪಾನ್ಸರ್ ಆಗೋಕ್ಕೆ ಸಾಧ್ಯದ. ಸೊ ಏನಿರಬೇಕು ಅದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂತಂದರೆ, ದ ಸ್ಪಾನ್ಸರ್ ಮಸ್ಟ್ ಹ್ಯಾವ್ profit in 3 of last 5 years including immediately preceding year. So out of last 5 years on work alidre minimum then the sponsor must have minimum of 5 years of experience in ಫೈನಾನ್ಷಿಯಲ್ ಸರ್ವಿಸಸ್. ಒಂದು ಹಣಕಾಸಿನ ಸೇವೆಯಲ್ಲಿ, ಹಣಕಾಸಿನ ಸಾಧನಗಳ ಮಾರಾಟದಲ್ಲಿ ಅವನಿಗೆ ಮಿನಿಮಮ್ 5 ಇಯರ್ಸದ್ದು ಎಕ್ಸ್ಪೀರಿಯನ್ಸ್ ಅವನು ಸ್ಪಾನ್ಸರ್ನು ಹೊಂದಿರಬೇಕು. ದ ನೆಟ್ ವರ್ತ್ ಆಫ್ ದ ಸ್ಪಾನ್ಸರ್ ಮಸ್ಟ್ ಬಿ ಪಾಸಿಟಿವ್ ಫಾರ್ ಆಲ್ ದ ಪ್ರಿಸೀಡಿಂಗ್ 5 ಇಯರ್ಸ್. ಸೊ ನೆಟ್ ವರ್ತ್ ಏನಿರ್ತದೆ, ಅವನ ನೆಟ್ ಇನ್ಕಮ್ ಏನದ, ನೆಟ್ ಕ್ಯಾಶ್ ಇನ್ಫ್ಲೋ ಏನದ, ಅದು ಲಾಸ್ಟ್ 5 ಇಯರ್ಸದ್ದು ಪಾಸಿಟಿವ್ ಆಗೇ ಇರಬೇಕು. ಲಾಸ್ಟ್ ಒನ್ ಇಸ್ out of total net worth of the AMC is asset management company, 40% must be participated by a sponsor. So sponsor no minimum 40% ಅವನು ಪಾರ್ಟಿಸಿಪೇಷನ್ ಇರಬೇಕು. 60% ಏನದ ಥ್ರೂ ಪಬ್ಲಿಕ್ ಅವನು ಇನ್ವೆಸ್ಟ್ಮೆಂಟ್ ಮಾಡ್ಕೋತಾನೆ. 40% ಮಿನಿಮಮ್ ಪಾರ್ಟಿಸಿಪೇಷನ್ ಫ್ರಮ್ ದ ಸ್ಪಾನ್ಸರ್ ಇರಬೇಕು. ಸೊ ಇದೇನು ತೋರಿಸ್ತದೆ ಅಂತಂದ್ರೆ ಅವನಿಗೆ ಫೈನಾನ್ಷಿಯಲಿ ಸೌಂಡ್ ಇರಬೇಕು. ಸ್ಪಾನ್ಸರ್ ಅದವನು ಫೈನಾನ್ಷಿಯಲಿ ಸೌಂಡ್ ಇರಬೇಕು. ಸೊ ಇನ್ ಕೇಸ್ ಆಫ್ ಎನಿ ಫೈನಾನ್ಷಿಯಲ್ ಕ್ರೈಸಿಸ್ ಹಿ ಶುಡ್ ಬಿ ಏಬಲ್ ಟು ಸಸ್ಟೇನ್ ಇಟ್ ಅಂತ, ರೈಟ್? ಸೊ ದಿಸ್ ಇಸ್ ಫಾರ್ ಸ್ಪಾನ್ಸರ್ಸ್. ನೆಕ್ಸ್ಟ್ ಒನ್ ಟ್ರಸ್ಟ್ ಆ್ಯಂಡ್ ಟ್ರಸ್ಟೀಸ್. ಟ್ರಸ್ಟೀಸ್ ಅಂತಂದರೆ ನಿಧಿ ಸಂರಕ್ಷಕರು ಅಂತ ಕರಿಬಹುದು ನಾವು, ರೈಟ್? ಸೊ ಅವರು ಟ್ರಸ್ಟ್ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಬಿಲೀಫ್ ಅಥವಾ ಫೇತ್, ಒಂದು ನಂಬಿಕೆ ಅಂತ ಕರಿತೀವಿ. ಸೊ ಇವರು ಏನು ಮಾಡಬೇಕು, ಟ್ರಸ್ಟೀಸ್ ಏನು ಮಾಡಬೇಕು ಅಂತಂದರೆ ಮೇನ್ ಅವ್ರದ್ದು ಕಾರ್ಯ ಏನಿರ್ತದೆ ಅಂತಂದರೆ ಮೇಂಟೈನ್ ದ ಟ್ರಸ್ಟ್ ಆಫ್ ಇನ್ವೆಸ್ಟರ್ಸ್ ಬೈ ಪ್ರೊಟೆಕ್ಟಿಂಗ್ ದೇರ್ ಫಂಡ್ಸ್. ಯಾರು ಹೂಡಿಕೆದಾರರದಾರ ಅವ್ರ ನಂಬಿಕೆಯನ್ನು ಅವರು ಉಳಿಸ್ಕೋಬೇಕಾಗ್ತದೆ. ಹೆಂಗೆ ಉಳಿಸ್ಕೋಬೇಕು ಅಂತಂದರೆ ಅವ್ರ ಫಂಡ್ಸನ್ನು, ಅವ್ರೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಮನಿಯನ್ನು, ಅವ್ರ ಯೂನಿಟ್ಸನ್ನು, ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಅದು ಮಿಸ್ಯೂಸ್ ಆಗಲಾರ್ದಂಗೆ ಟ್ರಸ್ಟ್. ಓವರ್ವ್ಯೂ ದ ಫಂಕ್ಷನಿಂಗ್ ಆಫ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಸೊ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಏನು ಕ್ರಿಯೇಟ್ ಮಾಡಿರ್ತೀರಿ ಅದರ ಫಂಕ್ಷನಿಂಗನ್ನ ಓವರ್ವ್ಯೂ ಮಾಡೋದು ಯಾರ ಕೆಲಸ ಇರ್ತದಂದ್ರೆ ಟ್ರಸ್ಟೀಸ್ದ ಕೆಲಸ ಇರ್ತದ, ರೈಟ್? ಸೊ ದೀಸ್ ಆರ್ ಸಪೋರ್ಟೆಡ್ ಆ್ಯಂಡ್ ರೆಗ್ಯುಲೇಟೆಡ್ ಬೈ ಸೆಬಿ ಆ್ಯಸ್ ಆಫ್ ನೌ. All the 3 people, sponsor, trustees and the asset management company, ಎಲ್ಲರೂ ಸೆಬಿ ಇನ್ಸ್ಟ್ರಕ್ಷನ್ಸ್ದಲ್ಲೇ. ಆ್ಯಂಡ್ ದೆನ್ ಬ್ರೋಕರ್ಸ್ ಬಂದರು, RTFs ಬಂದರು, ಎಲ್ಲರೂ ದೇ ಆಲ್ ವರ್ಕ್ ಅಂಡರ್ ಸೆಬಿ ಒಂದು ಡೈರೆಕ್ಷನ್ ದಲ್ಲೇ ಅವರು ವರ್ಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್, ಪ್ರೊವೈಡ್ ರಿಪೋರ್ಟ್ ಆನ್ ದಿ ಫಂಡ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದ AMC ಟು ಸೆಬಿ ಆನ್ ಹಾಫ್ ಇಯರ್ಲಿ ಬೇಸಿಸ್. ಸೊ ಎವ್ರಿ 6 ಮಂತ್ಸಿಗೆ ಒಮ್ಮೆ ಅವ್ರು ಏನು ಮಾಡಬೇಕು, ಒಂದು ಪ್ರೋಗ್ರೆಸ್ ರಿಪೋರ್ಟ್ ಥರ ಒಂದು ಫಂಕ್ಷನಿಂಗ್ ಆಫ್ ದಿ AMC ಹೆಂಗೆ ಫಂಕ್ಷನ್ ಮಾಡಾಕತ್ತದ, ಎಷ್ಟು ಪ್ರಾಫಿಟ್ ಆಯಿತು, ಎಷ್ಟು ಲಾಸ್ ಆಯಿತು, ಎಷ್ಟು ಕ್ಯಾಶ್ ಇನ್ಫ್ಲೋ ಆಯಿತು, ಎಷ್ಟು ಕ್ಯಾಶ್ ಔಟ್ಫ್ಲೋ ಆಯಿತು, ರೈಟ್? ಎಷ್ಟು ಫಂಡ್ಸನ್ನು ನೀವು ಇನ್ವೆಸ್ಟರ್ಸ್ಗೆ ತಿರುಗಿ ಕೊಟ್ರಿ, ಎಷ್ಟು ಬೆನಿಫಿಟ್ ಆಯಿತು ಇನ್ವೆಸ್ಟರ್ಗೆ. ಸೊ ಆಲ್ ದಿಸ್ ರಿಪೋರ್ಟ್ ಹ್ಯಾಸ್ ಟು ಗೋ ಟು ದ ಸೆಬಿ ಎವ್ರಿ 6 ಮಂತ್ಸ್, ಹಾಫ್ ಇಯರ್ಲಿ ಬೇಸಿಸ್. ಸೊ ಬೈ ಆ್ಯನ್ಯುವಲಿ ರಿಪೋರ್ಟ್ ಕೂಡ
ಸೆಬಿಗೆ ಹೋಗಲೇಬೇಕು. ಸೊ ಹೂಸ್ ಡ್ಯೂಟಿ ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಟ್ರಸ್ಟೀಸ್ ಟು ಓವರ್ಸಿ ದಿಸ್. ಥರ್ಡ್ ಒನ್ ಇಸ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನು ಮಾಡ್ತದೆ ಅಂತಂದರೆ, ಇವರು ಹೊಸ ಥರದ್ದು ಮ್ಯೂಚುವಲ್ ಫಂಡ್ಸನ್ನು ಮಾರ್ಕೆಟಲ್ಲಿ ತರ್ತಾರೆ. ಸೊ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಫ್ಲೋಟ್ಸ್ ವೇರಿಯಸ್ ಕೈಂಡ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಕಾರ್ಡಿಂಗ್ ಟು ದ ನೀಡ್ಸ್ ಆಫ್ ದ ಇನ್ವೆಸ್ಟರ್ಸ್ ಆ್ಯಂಡ್ ನೇಚರ್ ಆಫ್ ದ ಮಾರ್ಕೆಟ್. ಸೊ ನೆಕ್ಸ್ಟ್ ಫರ್ದರ್ ಸ್ಲೈಡ್ಸಲ್ಲಿ, ಫರ್ದರ್ ಸೆಷನ್ಸಲ್ಲಿ ವಿಚ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಅನ್ನೋದನ್ನು ಹೇಳ್ತೀನಿ. ಸೊ ಬೇರೆ ಥರದ್ದು ಮ್ಯೂಚುವಲ್ ಫಂಡ್ಸ್ ಇರ್ತದೆ. ಹೆಂಗೆ ಒಂದು ಪ್ರಾಡಕ್ಟ್ ನೀವು ತೊಗೊಳ್ಳೋ ನಿಮಗೆ ರೆಗ್ಯುಲರ್ ರಿಟರ್ನ್ಸ್ ಬೇಕು, ಏನು ಹೈ ರಿಟರ್ನ್ಸ್ ಬೇಕು, ನೀವು ರಿಸ್ಕ್ ತೊಗೊಳ್ಳೋರದಿರೋ, ಏನು ಸೇಫ್ ಪ್ಲೇಯರ್ ಅದಿರೋ, ನೀವು ಇಕ್ವಿಟಿನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ಡೆಟ್ನಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ, ರಿಟೈರ್ಮೆಂಟ್ ಬೆನಿಫಿಟ್ ಮಾಡಾಕತ್ತಿರೋ, ಏನು ರೆಗ್ಯುಲರ್ ರಿಟರ್ನ್ ಮಾಡಾಕತ್ತಿರೋ. ಸೊ ಬೇಸ್ಡ್ ಆನ್ ದಿ ಇನ್ವೆಸ್ಟರ್ಸ್ ಚಾಯ್ಸ್ ಅಥವಾ ಇನ್ವೆಸ್ಟರ್ಸ್ ರಿಕ್ವೈರ್ಮೆಂಟ್ ಏನಿರ್ತದೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನು ಮಾಡ್ತದೆ, ಬೇರೆ ಥರದ್ದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸನ್ನು ಇನ್ ಫಾರ್ಮ್ ಆಫ್ ಮ್ಯೂಚುವಲ್ ಫಂಡ್ಸ್, ರೈಟ್, ಅದನ್ನು ಮಾರ್ಕೆಟಲ್ಲಿ ತರ್ತದೆ. They oversee the development of mutual funds, right? So asset under management anta bartade, AUM, asset under management. So ನಾನು ಫರ್ದರ್ ಸ್ಲೈಡ್ಸಲ್ಲಿ ತೋರಿಸ್ತೀನಿ ನಿಮಗೆ asset under management ಅಂದರೆ ಏನಂತ. ಸೊ ಒಂದು ಅಸೆಟ್ ಎಷ್ಟು ವರ್ತ್ ಇದೆ, ಆ ನೆಟ್ ವರ್ತ್ ಎಷ್ಟಿದೆ ಮ್ಯೂಚುವಲ್ ಫಂಡ್ಸದ್ದು, ಓವರಾಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟಿದೆ, ಅದನ್ನು ಹೆಂಗೆ ಹೆಚ್ಚಿಗೆ ಮಾಡಬೇಕು, ಹೆಂಗೆ ಡೆವಲಪ್ ಮಾಡಬೇಕು, ಹೆಂಗೆ ಇನ್ಕ್ರೀಸ್ ಮಾಡಬೇಕು, ಇದು ಯಾರ ಜವಾಬ್ದಾರಿಯಾಗಿರ್ತದೆ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿದು ಜವಾಬ್ದಾರಿಯಾಗಿರ್ತದೆ. Next one, while creating the scheme, they take the help of bankers, brokers, registered transfer agents, auditors, etc. and enter into agreement with them. So, asset management company ಅವ್ರು ಏನು ಮಾಡ್ತಾರೆ, ಬ್ಯಾಂಕರ್ಸ್ದು, ಬ್ರೋಕರ್ಸ್ದು, RTAಸ್ದು, ಆಡಿಟರ್ಸ್ದು, ಇವ್ರದ್ದೆಲ್ಲರದು ಹೆಲ್ಪ್ ತೊಗೊತಾರೆ. ಇವ್ರದ್ದೆಲ್ಲರದು ಹೆಲ್ಪ್ ತೊಗೊಂಡು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿನ ಡೆವಲಪ್ ಮಾಡೋಕ್ಕೆ, ಆ ಫಂಡ್ಸನ್ನು ಇನ್ಕ್ರೀಸ್ ಮಾಡೋಕ್ಕೆ, ಒಂದು ಇನ್ವೆಸ್ಟರ್ ಸರ್ವಿಸ್ ಕೊಡೋಕ್ಕೆ ಇವ್ರದ್ದೆಲ್ಲ ಹೆಲ್ಪನ್ನು ತೊಗೊತಾರೆ. ಸೊ ನಾವಿಲ್ಲಿ ನೋಡಿದ್ದೇನು, ಫಸ್ಟ್ ಸ್ಟ್ರಕ್ಚರಲ್ಲಿ ಫಸ್ಟ್ ಒನ್ ಯಾರು ಬರ್ತಾರೆ, ಸ್ಪಾನ್ಸರ್ಸ್ ಬರ್ತಾರೆ. ಸೆಕೆಂಡ್ ಒನ್ ಯಾರು ಬರ್ತಾರೆ, ಟ್ರಸ್ಟೀಸ್ ಬರ್ತಾರೆ. ಥರ್ಡ್ ಒನ್ ಯಾರು ಬರ್ತಾರೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಬರ್ತದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇದು 3 tier ಸ್ಟ್ರಕ್ಚರ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ 3 tier ಸ್ಟ್ರಕ್ಚರ್. Then there are other people. Custodian is responsible for safekeeping of the securities. ರೈಟ್, ಒಂದು ಸೆಕ್ಯೂರಿಟೀಸ್ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಹೂಡಿಕೆದಾರರು ಏನು ಹೂಡಿಕೆಯನ್ನು ಮಾಡಿರ್ತಾರೆ, ಆ ಹೂಡಿಕೆಯನ್ನು ಸೇಫ್ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದು, ಒಂದು ಸಂರಕ್ಷಣೆ ಮಾಡೋದು ಜವಾಬ್ದಾರಿ ಯಾರ್ದಕ್ಕಿರ್ತದೆ, ಕಸ್ಟೋಡಿಯನ್ಸದ್ದು ಆಗಿರ್ತದೆ. Custodians are registered with SEBI and are responsible for transfer and delivery of units and securities. So once ನೀವು ಹೊಸದಾಗಿ ಪರ್ಚೇಸ್ ಮಾಡಿದಾಗ, ರೈಟ್, ಸೊ ಕಂಪನಿಯಿಂದ ನಿಮಗೆ ಯೂನಿಟ್ಸ್ ಟ್ರಾನ್ಸ್ಫರ್ ಆಗಬೇಕು, ಡೆಲಿವರ್ ಆಗಬೇಕು. ಸಪೋಸಿಂಗ್ಲಿ ನೀವು ಸೆಲ್ ಮಾಡಿದ್ರಿ ಅಂತಂದರೆ, ಸೊ ಯಾರ ಹೆಸರಲ್ಲೇ ಸೆಲ್ ಮಾಡಿದ್ರಿ ಅವ್ರ ಹೆಸರಲ್ಲೇ ಟ್ರಾನ್ಸ್ಫರ್ ಆಗಬೇಕು, ಅವರಿಗೆ ಮ್ಯೂಚುವಲ್ ಫಂಡ್ಸ್ ಡೆಲಿವರ್ ಆಗಬೇಕು. ಸೊ ಈ ಎಲ್ಲ ಕೆಲಸವನ್ನು ಯಾರು ನೋಡ್ಕೊತಾರೆ ಅಂದರೆ, ದಟ್ ಈಸ್ ದ ಡ್ಯೂಟಿ ಆಫ್ ದಿ custodians. So custodians, like they act as an intermediate between investors and the ಮ್ಯಾನೇಜರ್ಸ್ ಅಂತ ಅನ್ಕೋಬೋದು, ರೈಟ್. ಸೊ ಅವ್ರು ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡೋದು, ಡೆಲಿವರಿ ಆಫ್ ಯೂನಿಟ್ಸ್ ಮಾಡೋದು, ಸೇಫ್ ಕೀಪಿಂಗ್ ಮಾಡೋದು. ಆಮೇಲೆ ದೇ ಆಲ್ಸೋ ಎನೇಬಲ್ ಇನ್ವೆಸ್ಟರ್ಸ್ ಇನ್ ಅಪ್ಡೇಟಿಂಗ್ their holdings at a particular point of time and help them in keeping track of their ಇನ್ವೆಸ್ಟ್ಮೆಂಟ್ಸ್, ರೈಟ್. ಸೊ ಇನ್ವೆಸ್ಟರ್ಸ್ಗೆ ಏನಾದರೂ ಸರ್ವಿಸ್ ಬೇಕಾಗಿತ್ತಂದರೆ, ನಾನು ಎಷ್ಟು ಸೆಲ್ ಮಾಡಿದ್ದೀನಿ, ನನ್ನ ಹತ್ರ ಎಷ್ಟು ಇನ್ವೆಸ್ಟ್ಮೆಂಟ್ ಬಾಕಿ ಅದ, ನನಗೆ ಇದ್ರದ್ದು ಪ್ರೆಸೆಂಟ್ ವ್ಯಾಲ್ಯೂ ಏನದ, ಸೊ ಏನಾದರೂ ಅವನಿಗೆ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ, ಅವನಿಗೇನಾದರೂ ಸರ್ವಿಸ್ ಬೇಕಾಗಿತ್ತಂದರೆ ಹೂಡಿಕೆದಾರನಿಗೆ, ಸೊ ಆ ಸರ್ವಿಸನ್ನು ಯಾರು ಕೊಡ್ತಾರೆ, ಕಸ್ಟೋಡಿಯನ್ಸ್ ಅವರು ಕೊಡ್ತಾರೆ. ಸೊ ಅಲಾಂಗ್ ವಿತ್ the primary job of safekeeping, custodians are also in charge of collection of corporate benefits such as bonus issue, interest, dividend, etc. So main custodians ಹೆಸರನ್ನೇ ಬೇರೆ ಜಾಬ್ಸನ್ನು ಕೂಡ ಮಾಡ್ತಾರೆ. ಬೋನಸ್ ಇಶ್ಯೂ ಅಂತಂದರೆ ಶೇರ್ಸ್ನಲ್ಲಿ ಬೋನಸ್ ಇಶ್ಯೂ ಇದ್ದಂಗೆ ಮ್ಯೂಚುವಲ್ ಫಂಡ್ಸಲ್ಲಿ ಏನಾದರೂ ಬೋನಸ್ ಇಶ್ಯೂ ಇದ್ದರೆ ಅದನ್ನು
ಅದನ್ನು ಇನ್ವೆಸ್ಟರ್ಸ್ಗೆ ಮುಟ್ಟಿಸುವಂಥದ್ದು, ಆಮೇಲೆ ಇಂಟ್ರೆಸ್ಟ್ ಕಲೆಕ್ಷನ್ ಮಾಡುವಂಥದ್ದು, ಡಿವಿಡೆಂಡ್ ಕಲೆಕ್ಷನ್ ಮಾಡುವಂಥದ್ದು, ಇಂಥ ಜಾಬನ್ನು ಕೂಡ ಆನ್ ಬಿಹಾಫ್ ಆಫ್ ದಿ ಇನ್ವೆಸ್ಟರ್ಸ್ ಈ ಜಾಬನ್ನು ಕೂಡ ಅವರು ಕಸ್ಟೋಡಿಯನ್ಸ್ ಮಾಡ್ತಾರೆ. Then there is registrar and transfer agents. Registrar and transfer agents are important link between fund managers and ಇನ್ವೆಸ್ಟರ್ಸ್. ಇವರು ಒಂದು ಮಧ್ಯವರ್ತಿ ಥರ. ಒಂದು ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಪರ್ಟಿಕ್ಯುಲರ್ ಫಂಡ್ಗೆ, ಈಗ ಒಂದು ಮ್ಯೂಚುವಲ್ ಫಂಡ್ಸಿಗೆ ಒಂದು 5 ಥರದ್ದು ಮ್ಯೂಚುವಲ್ ಫಂಡ್ಸ್ ಅದಾವಂತಂದರೆ ಒಂದು ಮ್ಯೂಚುವಲ್ ಫಂಡ್ ಕಂಪನಿಗೆ ಅಥವಾ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಒಂದು 5 ಥರದ್ದು ಮ್ಯೂಚುವಲ್ ಫಂಡ್ಸ್ ಅದಾರಂದರೆ ಪ್ರತಿಯೊಂದು ಮ್ಯೂಚುವಲ್ ಫಂಡ್ಗೆ ಒಬ್ಬ ಫಂಡ್ ಮ್ಯಾನೇಜರ್ ಅಂತ ಇರ್ತಾನೆ, ಹೂ ವಿಲ್ ಬಿ ಡೈರೆಕ್ಟ್ಲಿ ಇನ್ ಲಿಂಕ್ ವಿತ್ ದ ಕಸ್ಟಮರ್ಸ್ ಆರ್ ಇನ್ವೆಸ್ಟರ್ಸ್. ಸೊ ಇವ್ರೇನು ಮಾಡ್ತಾರೆ, RTAs ಏನು ಮಾಡ್ತಾರೆ, ಅವರು ಇಬ್ಬರ ನಡುವೆ ಒಂದು ಲಿಂಕನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ಮ್ಯಾನೇಜರ್ಸ್ ಮತ್ತು ಇನ್ವೆಸ್ಟರ್ಸ್ ನಡು ಒಂದು ಲಿಂಕನ್ನು ಕ್ರಿಯೇಟ್ ಮಾಡೋದು ಯಾರು, RTAs ಕ್ರಿಯೇಟ್ ಮಾಡ್ತಾರೆ. ದೇ ಕೇಟರ್ ಟು ದಿ ಫಂಡ್ ಮ್ಯಾನೇಜರ್ಸ್ ಬೈ ಅಪ್ಡೇಟಿಂಗ್ ದೆಮ್ ವಿತ್ ದ ಇನ್ವೆಸ್ಟರ್ಸ್ ಡೀಟೇಲ್ ಆ್ಯಂಡ್ ಟು ಇನ್ವೆಸ್ಟರ್ಸ್ ಬೈ ಡೆಲಿವರಿಂಗ್ ದ ಬೆನಿಫಿಟ್ಸ್ ಆಫ್ ದ ಫಂಡ್ ಟು ದೆಮ್. ಸೊ ಅವ್ರೇನು ಮಾಡ್ತಾನೆ ಅಂತಂದರೆ ಫಂಡ್ ಮ್ಯಾನೇಜರ್ಸ್ಗೆ ಇನ್ವೆಸ್ಟರ್ಸ್ ಡೀಟೇಲ್ ಕೊಡ್ತಾನೆ, ಅಂದರೆ ಹೂಡಿಕೆದಾರರ ಮಾಹಿತಿಯನ್ನು ಯಾರಿಗೆ ಕೊಡ್ತಾನೆ, ಫಂಡ್ ಮ್ಯಾನೇಜರ್ಸ್ ಕೊಡ್ತಾನೆ. ಹಾಗೆ ಹೂಡಿಕೆದಾರರಿಗೆ ಏನು ಕೊಡ್ತಾನೆ, ಆ ಫಂಡ್ನಿಂದ ಬರುವಂಥ ಏನು ಉಪಯೋಗಗಳದ ಅಥವಾ ಏನು ಅವರಿಂದ ಬರುವ ರಿಟರ್ನ್ಸ್ ಏನದಾವ, ರೈಟ್, ಅದರಿಂದ ಬರುವಂಥ ಅಡ್ವಾಂಟೇಜಸ್ ಏನದಾವ, ಆ ಅಡ್ವಾಂಟೇಜಸನ್ನು ಆ ಅನುಕೂಲಗಳನ್ನು ಹೂಡಿಕೆದಾರರಿಗೆ ಕೊಡ್ತಾನೆ. ಸೊ ಅದಕ್ಕೆ ನಾವೇನಂತೀವಿ, ಅವನು ಆಫ್ ಮ್ಯೂಚುವಲ್ ಫಂಡ್ಸ್. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ, ಇವ್ರು ಅಗೇನ್ ಸೆಬಿ ರಿಜಿಸ್ಟರ್ಡ್ ಎಂಟಿಟೀಸ್, ಇವರೆಲ್ಲ ರಿಜಿಸ್ಟ್ರೇಷನ್ ಆಗಿರಬೇಕು, ಸೆಬಿ ರಿಜಿಸ್ಟ್ರೇಷನ್ ಆಗಿರಬೇಕು, ಸೆಬಿ ಇನ್ಸ್ಟ್ರಕ್ಷನ್ಸ್ನಲ್ಲೇ ಕೆಲಸ ಮಾಡ್ತಿರಬೇಕು. ಇವ್ರೇನು ಮಾಡ್ತಾರೆ, ಯಾವುದಾದ್ರೂ ನೀವು ಮ್ಯೂಚುವಲ್ ಫಂಡಿಗೆ ಒಂದು ಅಪ್ಲಿಕೇಶನ್ ಹಾಕಿದರೆ ಅದನ್ನು ಸ್ಕ್ರೂಟನೈಸ್ ಮಾಡೋದು ಯಾರು ಅಂತಂದರೆ, ಅದನ್ನು ಒಂದು ಚೆಕ್ ಮಾಡೋದು, ವೆರಿಫೈ ಮಾಡೋದು, ಅಪ್ರೂವ್ ಮಾಡೋದು ಯಾರ ಕೆಲಸ ಇರ್ತದಂದರೆ ದಟ್ ಈಸ್ RTAs ಜಾಬ್. ಓಕೆ, ಸೊ ದೀಸ್ ಆರ್ ರಿಜಿಸ್ಟ್ರಾರ್ಸ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆಂಟ್ಸ್. Next, help the investors KYC, manage and deliver periodical statements of investments, update records of investments and process investors' request. So in addition to the scrutiny of application scrutiny verification ಮಾಡೋದಲ್ಲದೆ ಅವ್ರು ಏನು ಮಾಡ್ತಾರೆ, ಇನ್ವೆಸ್ಟರ್ಸ್ KYC ಅಂತ ನೋ ಯೋರ್ ಕಸ್ಟಮರ್ ಅಂತೀವಿ, ಅಂದರೆ ಇನ್ವೆಸ್ಟರ್ಸ್ ಬೇಸಿಕ್ ಡೀಟೇಲ್ಸ್, ರೈಟ್. ಸೊ ಅವ್ರ ಹೆಸರು, ಫೋನ್ ನಂಬರು, ಅಡ್ರೆಸ್ಸು, ಆಧಾರ್ ಕಾರ್ಡ್ ನಂಬರು, ಪ್ಯಾನ್ ಕಾರ್ಡ್ ನಂಬರು, ಆಲ್ ದಿಸ್ ವಾಟ್ ಎವರ್ ದ ಬೇಸಿಕ್ ರಿಕ್ವೈರ್ಮೆಂಟ್ ಈಸ್ ದೇರ್, ಅವುಗಳನ್ನು ಇನ್ವೆಸ್ಟರ್ಸ್ಗಳಿಂದ ಅವುಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ಅವರಿಗೆ ಪೀರಿಯಾಡಿಕ್ ಸ್ಟೇಟ್ಮೆಂಟ್ಸನ್ನು ಕಳಿಸೋದು, ಇನ್ವೆಸ್ಟ್ಮೆಂಟ್ದ ಪೀರಿಯಾಡಿಕ್ ಸ್ಟೇಟ್ಮೆಂಟ್ಸ್. ಸೊ ಪೀರಿಯಾಡಿಕ್ ಸ್ಟೇಟ್ಮೆಂಟ್ ಮೇ ಬಿ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಆರ್ ಆ್ಯನ್ಯುವಲಿ ಆ್ಯಸ್ ದ ಕಸ್ಟಮರ್ ಡಿಸೈಡ್ಸ್, ರೈಟ್. ಅವ್ನು ಹೇಳ್ತಾನೆ, ಇಲ್ಲ ನಾನು 3 ಮಂತ್ಸಿಗೊಮ್ಮೆ ಕಳಿಸ್ರಿ ಅಂತಂದರೆ 3 ಮಂತ್ಸಿಗೊಂದು ಕಳಿಸ್ತಾರೆ, ಮಂತ್ಲಿ ಕಳಿಸು ಅಂತಂದರೆ ಮಂತ್ಲಿ ಕಳಿಸ್ತಾರೆ. ಸೊ ಬೇಸ್ಡ್ ಆನ್ ದಿ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಅವ್ರಿಗೆ ಪೀರಿಯಾಡಿಕ್ ಸ್ಟೇಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಆಮೇಲೆ ಅಪ್ಡೇಟೆಡ್ ರೆಕಾರ್ಡ್ಸ್ ಆಫ್ ಇನ್ವೆಸ್ಟರ್ಸ್ ಆ್ಯಂಡ್ ಪ್ರಾಸೆಸ್ ಇನ್ವೆಸ್ಟರ್ಸ್ ರಿಕ್ವೆಸ್ಟ್. ಸೊ ಅಪ್ಡೇಟ್ ರೆಕಾರ್ಡ್ಸ್ ಆಫ್ ಇನ್ವೆಸ್ಟರ್ಸ್ ಏನಾರ ಅಲ್ಟ್ರೇಷನ್ ಆಯಿತು, ಅಡ್ರೆಸ್ ಅಲ್ಟ್ರೇಷನ್ ಆಯಿತು, ಅಥವಾ ಮತ್ತೇನಾರೇ ನಾಮಿನೀಸ್ ಅಲ್ಟ್ರೇಷನ್ ಆಯಿತು, ಅಥವಾ ನಂಬರ್ ಆಫ್ ಯೂನಿಟ್ಸ್ ಅಲ್ಟ್ರೇಷನ್ ಆಯಿತು. ಸೊ ಏನಾರೇ ಸ್ವಲ್ಪ ಎಡಿಷನು, ಡಿಲೀಷನು, ಏನಾದ್ರು ಸ್ಪೆಷಲ್ ರಿಕ್ವೆಸ್ಟ್ ಇಟ್ಟರು ಅಂತಂದರೆ, ಸಪೋಸ್ ಐ ವಾಂಟ್ ಟು ಸೆಲ್ ಮೈ ಮ್ಯೂಚುವಲ್ ಫಂಡ್, ಐ ವಾಂಟ್ ಟು ಬೈ ಮೋರ್ ಯೂನಿಟ್, ಐ ವಾಂಟ್ ಟು ಗೋ ಇನ್ ಫಾರ್ ಸಮ್ ಅದರ್ ಮ್ಯೂಚುವಲ್ ಫಂಡ್ಸ್. ಸೊ ಹಾಗೇನು ವಾಟ್ ಎವರ್ ಇಫ್ ಸಮಥಿಂಗ್ ದ ಇನ್ವೆಸ್ಟರ್ಸ್ ರಿಕ್ವೆಸ್ಟ್, ಸೊ ಕೇಟರಿಂಗ್ ಟು ದೋಸ್ ರಿಕ್ವೆಸ್ಟ್ ಈಸ್ ಆಲ್ಸೋ ದ ಜಾಬ್ ಆಫ್ RTAs ಅದನ್ನು ಕೂಡ ಮಾಡ್ತಾರೆ. ಸೊ ಲಿಂಕ್ ಇನ್ ಟೈಮ್, Carvey, etc. are some of the famous RTAs in India. Okay, they provide the requisite operational support to the AMC in mutual fund activities. ಸೊ ಇವರು ಒಂದು ಆಪ್ರೇಷನಲ್ ಸಪೋರ್ಟ್, ಅಂದರೆ ದೈನಂದಿಕ ಒಂದು ಚಟುವಟಿಕೆಗಳಲ್ಲಿ ಒಂದು ಸಪೋರ್ಟನ್ನು ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಯಾರಿಗೆ? ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ಗೆ ಪ್ರೊವೈಡ್ ಮಾಡ್ತಾರೆ. So other participants, in addition to those we have studied, like sponsor, trustees, asset management companies, custodians, RTAs, there are some more participants. ಯಾರವರು some more participants ಅಂದರೆ, ಫಸ್ಟ್ ಒನ್ ಇಸ್ ಬ್ರೋಕರ್ಸ್ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ದಲ್ಲಾಳಿ ಅಂತ ಕರಿತೀವಿ ನಾವು, ರೈಟ್. ಆರ್ ರೆಸ್ಪಾನ್ಸಿಬಲ್ ಟು ಅಟ್ರಾಕ್ಟ್ ಇನ್ವೆಸ್ಟರ್ಸ್ ಆ್ಯಂಡ್ ಹೆಲ್ಪ್ ದೆಮ್ ಟು
ಡಿಸೆಮಿನೇಟ್ ದ ಫಂಡ್. ಇವ್ರೇನು ಮಾಡ್ತಾರೆ ಬ್ರೋಕರ್ಸು, ಒಂದು ಇನ್ವೆಸ್ಟರ್ಸನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ, ಒಂದು ಹೂಡಿಕೆದಾರರನ್ನ ಆಕರ್ಷಣೆ ಮಾಡೋದಕ್ಕೆ ಅಥವಾ ಹೂಡಿಕೆದಾರರಿಗೆ ಹೂಡಿಕೆ ಮಾಡುವಂಗೆ ಪ್ರೇರೇಪಿಸಲಿಕ್ಕೆ ಬ್ರೋಕರ್ಸನ್ನು ಯೂಸ್ ಮಾಡ್ತೀವಿ. ದ ಬ್ರೋಕರ್ಸ್ ಹೆಲ್ಪ್ ಇನ್ವೆಸ್ಟರ್ಸ್ ಇನ್ ಸೆಲ್ ಪರ್ಚೇಸ್ ಆಫ್ ಯೂನಿಟ್ ಆ್ಯಂಡ್ ಪ್ರೊವೈಡ್ ವಿತ್ ದರ್ ವ್ಯಾಲ್ಯೂಯಬಲ್ ಅಡ್ವೈಸ್. ಅವ್ರು ಕನ್ಸಲ್ಟೆಂಟ್ ಥರ ಅವರು, ರೈಟ್. ಒಂದು ಎಕ್ಸ್ಪರ್ಟ್ ಅಡ್ವೈಸ್, ಅವರು ಎಕ್ಸ್ಪರ್ಟ್ ಇರ್ತಾರೆ, ಆ ಫಂಡ್ದು ಎಲ್ಲ ನಾಲೆಜ್ ಇರ್ತದೆ, ಕಂಪ್ಲೀಟ್ ನಾಲೆಜ್ ಇರ್ತದೆ, ರೈಟ್. ಸೊ ಅವರಿಗೆ ಮಾರಾಟ ಮಾಡೋದದ, ಯೂನಿಟ್ಸನ್ನು ಸೆಲ್ ಮಾಡೋದದ, ಮಾರಾಟ ಮಾಡೋದದ, ಸೊ ಇದ್ರದ್ದೆಲ್ಲ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ ಅಂತಂದರೆ ಬ್ರೋಕರ್ಸು ಕೊಡ್ತಾರೆ. ಬ್ರೋಕರ್ಸ್ ಆಲ್ಸೋ ಸ್ಟಡಿ ದ ಮಾರ್ಕೆಟ್ ಟ್ರೆಂಡ್ ಆ್ಯಂಡ್ ಪ್ರಿಡಿಕ್ಟ್ ದ fund managers, bankers ಕೆಳಗದ. ಓಕೆ, ಸೊ ಬ್ರೋಕರ್ಸ್ ಆಲ್ಸೋ ಸ್ಟಡಿ ದ ಮಾರ್ಕೆಟ್ ಟ್ರೆಂಡ್ ಆ್ಯಂಡ್ ಪ್ರಿಡಿಕ್ಟ್ ದ ಫ್ಯೂಚರ್ ಮೂಮೆಂಟ್ ಆಫ್ ದ ಮಾರ್ಕೆಟ್. ಸೊ ಬ್ರೋಕರ್ಸ್ ಏನು ಮಾಡ್ತಾರೆ, ಫ್ಯೂಚರ್ ಟ್ರೆಂಡ್ಸ್, ಮಾರ್ಕೆಟ್ ಮುಂದೆ, ಶೇರ್ ಮಾರ್ಕೆಟ್, ದಿಸ್ ಇಸ್ ಮಾರ್ಕೆಟ್ ಇನ್ ದ ಸೆನ್ಸ್ ಶೇರ್ ಮಾರ್ಕೆಟ್, ಹೌ ಇಟ್ ವಿಲ್ ಮೂವ್ ಇನ್ ದ ಫ್ಯೂಚರ್, ಅದರದ್ದು ವೆದರ್ ಇಟ್ ವಿಲ್ ರೈಸ್, ವೆದರ್ ಇಟ್ ವಿಲ್ ಡಿಕ್ಲೈನ್, ಸೊ ಏನಾಗ್ತದೆ ಅನ್ನೋದನ್ನು ಪ್ರಿಡಿಕ್ಷನ್ ಮಾಡಿ ಅವರು ತಮ್ಮ ಇನ್ವೆಸ್ಟರ್ಸ್ಗೆ ಅಡ್ವೈಸನ್ನು ಕೊಡ್ತಾರೆ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಬ್ರೋಕರ್ಸ್. ದೆನ್ ದೇರ್ ಆರ್ ಆಡಿಟರ್ಸ್. ಆಡಿಟರ್ಸ್, ಮೇನ್ ಜಾಬ್ ಆಫ್ ಆಡಿಟರ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅವರು ಒಂದು ಇಂಟರ್ನಲ್ ವಾಚ್ ಡಾಗ್ ಥರ, ರೈಟ್. ಸೊ ಇಂಡಿಪೆಂಡೆಂಟ್ ಇಂಟರ್ನಲ್ ವಾಚ್ ಡಾಗ್ ಅಂದರೆ ಅವರು ಎಲ್ಲ ಆ್ಯಕ್ಟಿವಿಟೀಸ್ ಮೇಲೂ ಒಂದು ಕಣ್ಣಿಟ್ಟಿರ್ತಾರೆ, ರೈಟ್. ಆಂತರಿಕವಾಗಿ ಅವರೆಲ್ಲ ಪರಿಶೋಧನೆಗಳನ್ನು ಮಾಡ್ತಿರ್ತಾರೆ, ಲೆಕ್ಕ ಪರಿಶೋಧನೆಗಳನ್ನು ಮಾಡ್ತಿರ್ತಾರೆ. ಹೂ ಆಡಿಟ್ ದ ಫೈನಾನ್ಷಿಯಲ್ಸ್ ಆಫ್ AMC, ಟ್ರಸ್ಟಿ ಆ್ಯಂಡ್ ಸ್ಪಾನ್ಸರ್ ಆ್ಯಂಡ್ ಪ್ರೊವೈಡ್ ದ ರಿಪೋರ್ಟ್. ಸೊ ಇವು ಮೂರು ಎಂಟಿಟೀಸ್ದು, ಯಾರ್ಯಾರು ಸ್ಪಾನ್ಸರ್ದು, ಟ್ರಸ್ಟಿದು ಮತ್ತು AMCದು, ಇವು ಮೂರು ಎಂಟಿಟೀಸದ್ದು ಲೆಕ್ಕ ಪರಿಶೋಧನೆ ಮಾಡಿ ತಮ್ಮ ವರದಿಯನ್ನು ಅವರು ಈ ಪರ್ಟಿಕ್ಯುಲರ್ ಯೂನಿಟ್ಗೂ ಒಪ್ಪಿಸ್ತಾರೆ, ಹಾಗೆ ಸೆಬಿಗೂ ಕೂಡ ಒಪ್ಪಿಸ್ತಾರೆ, ರೈಟ್. So third one is bankers. Bankers are also an important participant who act as collecting agents on behalf of fund managers. So fund managers, ಒಂದು ಬ್ಯಾಂಕರ್ಸ್ ಏನು ಮಾಡ್ತಾರೆ, ಒಂದು ಫಂಡ್ ಮ್ಯಾನೇಜರ್ಸ್ ರೀತಿಯಲ್ಲೇ ಕೆಲಸ ಮಾಡ್ತಾರೆ. ಅಂದರೆ ಥ್ರೂ ಬ್ಯಾಂಕ್ ನಾವು ನಮ್ಮ ಸೆಲ್ಲಿಂಗು, ಬೈಯಿಂಗು ಇದನ್ನೇನು ಆನ್ಲೈನ್ ಮಾಡ್ತೀವಿ, ಥ್ರೂ ಬ್ಯಾಂಕ್ ಅದನ್ನು ಮಾಡ್ಬೋದು. ಬ್ಯಾಂಕ್ ಆ್ಯಕ್ಟ್ಸ್ ಆಸ್ ಅನ್ ಇಂಟರ್ಮೀಡಿಯರೀಸ್, ಒಂದು ಕಲೆಕ್ಟಿಂಗ್ ಏಜೆಂಟ್ ಥರ ಅದು ವರ್ಕ್ ಮಾಡ್ತದೆ. ಸೊ ದೀಸ್ ಆರ್ ದಿ ಅದರ್ ಪಾರ್ಟಿಸಿಪೆಂಟ್ಸ್ ಆಫ್ ದ ಮ್ಯೂಚುವಲ್ ಫಂಡ್ ಸ್ಟ್ರಕ್ಚರ್ಸ್ ಇನ್ ಇಂಡಿಯಾ. ಟ್ರಸ್ಟೀಸ್, ದೆನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಆಮೇಲೆ ಬಂದು ಕಸ್ಟೋಡಿಯನ್ಸ್ ಬರ್ತಾರೆ, RTAs ಬರ್ತಾರೆ, ಆಮೇಲೆ ಅದರ್ ಪಾರ್ಟಿಸಿಪೆಂಟ್ಸ್ನಲ್ಲಿ ಬ್ರೋಕರ್ಸ್, ಆಡಿಟರ್ಸ್ ಮತ್ತು ಬ್ಯಾಂಕರ್ಸ್ ಬರ್ತಾರೆ. ಎಲ್ಲರದು ಪರ್ಟಿಕ್ಯುಲರ್ ತಮ್ಮದಾದಂತೆ ಒಂದು ಫಂಕ್ಷನ್ಸ್ ಇರ್ತದೆ, ಒಂದು ಡ್ಯೂಟಿ ಇರ್ತದೆ, ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ದಿಸ್ ಈಸ್ ಆಲ್ ಫಾರ್ ದಿ ಸೆಷನ್ ನಂಬರ್ 44, ಸ್ಟ್ರಕ್ಚರ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. So please watch this and thank you.